ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಹೊರಡಿಸಿರ್ತಕ್ಕಂತಹ 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಕನ್ನಡ 1. ಇವತ್ತಿನ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ವಿಷಯ ಸಂಕೇತ ಹಾಗೆ ಎಕ್ಸಾಮ್ ಟೈಮಿಂಗ್ ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆ, ಹಾಗೆಯೇ ಪರೀಕ್ಷಾರ್ಥಿಗಾಗಿ ಇರತಕ್ಕಂತಹ ಸಾಮಾನ್ಯ ಸೂಚನೆಗಳು, ಇವುಗಳನ್ನೆಲ್ಲ ನೀವೇ ಓದ್ಕೊಳ್ಳಿ. ಇವಾಗ ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅಂದರೆ ಒಂದು ಪ್ರಶ್ನೆ ಇರುತ್ತೆ, ಆ ಅಪೂರ್ಣ ಹೇಳಿಕೆ ಏನೋ ಒಂದು ಪ್ರಶ್ನೆ ಅದು ಅಪೂರ್ಣವಾಗಿರುತ್ತೆ, ಅದಕ್ಕೆ 4 ಆಪ್ಷನ್ ಇರುತ್ತೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಅಂದರೆ ಪ್ರಶ್ನೆಗೆ ಕರೆಕ್ಟಾಗಿರ್ತಕ್ಕಂತಹ ಉತ್ತರವನ್ನು ನೀವು ಹುಡುಕಿ ಆಮೇಲೆ ಕ್ರಮಾಕ್ಷರದೊಂದಿಗೆ, ಅಂದರೆ ಪ್ರಶ್ನೆ ನಂಬರ್ ಯಾವುದು, ಹಾಗೆ ಯಾವ ಆಪ್ಷನ್ ಕರೆಕ್ಟು, ಹಾಗೆ ಆ ಆಪ್ಷನ್ ಏನಿದೆ ಅದನ್ನು ಬರೀಬೇಕು. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ಆಪ್ಷನ್ 5, 6, 7, 9 ಅನುನಾಸಿಕ ಅಕ್ಷರಗಳು. ಪ್ರಶ್ನೆ ನಂಬರ್ 1 ಆಪ್ಷನ್ ಎ 5 ಕರೆಕ್ಟ್ ಆನ್ಸರ್. ಅಂದರೆ ಞ ಣ ಮ ಅಂತಕ್ಕಂಥ ಏನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಹಾಗೆಯೇ ಪ್ರಶ್ನೆ 2, ನಿರಾಡಂಬರ ಪದದ ವಿರುದ್ಧಾರ್ಥಕ ಪದ ಬರೀಬೇಕು. ಆಪ್ಷನ್ಸ್ ಆಂಬರ, ಅಂಬರ, ಆಡಂಬರ, ವಿರಾಡಂಬರ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಆಡಂಬರ. ನಿರಾಡಂಬರ, ಆಡಂಬರ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅನುವರ್ತಕ ನಾಮಪದಕ್ಕೆ ಉದಾಹರಣೆಯಾದ ಪದ. ಆಪ್ಷನ್ ಪರ್ವತ, ವಿಜ್ಞಾನಿ, ಗೋದಾವರಿ, ಮೂಡಣ. ಕರೆಕ್ಟ್ ಆನ್ಸರ್ ವಿಜ್ಞಾನಿ. ಪ್ರಶ್ನೆ ನಂಬರ್ 4, ಹಜರತ್ ಇಮಾಮ್ ಸಾಹೇಬರಿಗೆ ಬಹುಕಾಲ ಮಕ್ಕಳಾಗಿರಲಿಲ್ಲ. ಈ ವಾಕ್ಯದಲ್ಲಿ ಬಂದಿರುವ ಸಾಹೇಬರಿಗೆ ಪದದ ವಿಭಕ್ತಿಯ ಹೆಸರು. ಆಪ್ಷನ್ ಪ್ರಥಮ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಸಪ್ತಮಿ ವಿಭಕ್ತಿ. ಕರೆಕ್ಟ್ ಆನ್ಸರ್ ಚತುರ್ಥಿ ಗೆ. ಅಂದರೆ ಸಾಹೇಬರಿಗೆ ಇಲ್ಲಿ ಗೆ ಚತುರ್ಥಿ ವಿಭಕ್ತಿ. ಹಾಗೆ ಮುಂದಿನ ಪ್ರಶ್ನೆ, ಬೀಚಿಯವರ ಬಹುದೊಡ್ಡ ಮತ್ತು ಅತಿ ಮುಖ್ಯ ಭಾಗವೇ ಪುಸ್ತಕ ಪ್ರಪಂಚ. ಇಲ್ಲಿ ಬಂದಿರುವ ಪುಸ್ತಕ ಪದದ ತದ್ಭವ ರೂಪ. ಇದು ತತ್ಸಮ ತದ್ಭವ ರೂಪ. ಆಪ್ಷನ್ ಹಾವುಗೆ, ಪುಸ್ತಕ, ಹೊತ್ತಿಗೆ, ಹೊತ್ತು. ಪುಸ್ತಕ, ಹೊತ್ತಿಗೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಹೊತ್ತಿಗೆ. ಪ್ರಶ್ನೆ 6, ಬೆಳದಿಂಗಳು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಅಂಶಿ ಸಮಾಸ, ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಕರ್ಮಧಾರೆಯ ಸಮಾಸ. ಬೆಳದಿಂಗಳು ಅಂತಕ್ಕಂಥದ್ದು ಇದು ಕರ್ಮಧಾರೆಯ ಸಮಾಸ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಹಾಗೆ ಪ್ರಶ್ನೆ 7, ಮಗುವಿನ ಮುಖ ಕಮಲ ಅರಳಿತು. ಈ ವಾಕ್ಯದಲ್ಲಿರುವ ಅಲಂಕಾರ. ಆಪ್ಷನ್ಸ್ ಉಪಮಾಲಂಕಾರ, ರೂಪಕಾಲಂಕಾರ, ದೃಷ್ಟಾಂತಾಲಂಕಾರ, ಶ್ಲೇಷಾಲಂಕಾರ. ಕರೆಕ್ಟ್ ಆನ್ಸರ್ ರೂಪಕಾಲಂಕಾರ. ರೂಪಕಾಲಂಕಾರದ ಸವಿಸ್ತಾರವಾಗಿರ್ತಕ್ಕಂತಹ ವಿವರಣೆಯನ್ನು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಪ್ರಶ್ನೆ 8, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವಂತೆ ರಚಿತವಾದ ವಾಕ್ಯ. ಆಪ್ಷನ್ಸ್ ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರವಾಕ್ಯ, ಅನ್ಯವಾಕ್ಯ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಮಿಶ್ರವಾಕ್ಯ. ಹಾಗೆ ಪ್ರಶ್ನೆ 2, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇಲ್ಲಿ ಪ್ರಶ್ನೆ 4 ಇರುತ್ತೆ, ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 9, ಪುರಂದರದಾಸರು ಕೀರ್ತನೆ ಶಿಶುನಾಳ ಶರೀಫ ಡ್ಯಾಶ್. ಶಿವಾಜಿಯ ಮಗ ರಾಮರಾಜ, ಬೆಳವಡಿ ಮಲ್ಲಮ್ಮಜ್ಜಿಯ ಮಗ ಡ್ಯಾಶ್. ವಿದ್ಯಾರ್ಥಿಗಳೇ, ಇವುಗಳಿಗೆ ಆನ್ಸರ್ನ ಹೇಳಲ್ಲ, ಈಗಾಗಲೇ ನಿಮ್ಮ ಕ್ಲಾಸ್ ವರ್ಕಲ್ಲಿ ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳು ಇವು. ಜಾತಿ ಮತದ ಗುಹೆಗಳಿಂದ ಹೊರಬನ್ನಿರಿ ಬಯಲಿಗೆ, ಕೃತಕ ತಿಮಿರದಾಳದಿಂದ ಡ್ಯಾಶ್. ಅನಾಚಾರವೇ ನರಕ, ಆಚಾರವೇ ಸ್ವರ್ಗ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಇಲ್ಲಿ ಪ್ರಶ್ನೆ 4 ಇದೆ, ಪ್ರಶ್ನೆಯೊಂದಕ್ಕೆ 1 ಅಂಕ. ಶರೀಫರ ಆದರ್ಶ ಗುರುವಿನ ಹೆಸರೇನು? ಪ್ರಶ್ನೆ 14, ರೈತನು ಮಳೆಯನ್ನು ಏನೆಂದು ಕರೆದಿದ್ದಾನೆ? ಪ್ರಶ್ನೆ 15, ರೊಟ್ಟಿಯನ್ನು ಕಟ್ಟಿಕೊಂಡು ಹಾರಿ ಹೋದ ಪಕ್ಷಿ ಯಾವುದು? ಪ್ರಶ್ನೆ 16, ಲೇಖಕರು ಹೇಳಿರುವಂತೆ ಮುಂದಿನ ಇಡೀ ಪೀಳಿಗೆಯ ಬದುಕು ದುಸ್ತರವಾಗುವಂತೆ ಮಾಡಿದ ಅಪರಾಧಿ ಯಾರು? ಹಾಗೆ
ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಪ್ರಶ್ನೆ 8 ಇದೆ. ಪ್ರಶ್ನೆಯೊಂದಕ್ಕೆ 2 ಅಂಕ. ಪ್ರಶ್ನೆ 17, ಗಾಂಧೀಜಿಯವರು ಅವಕ್ಕಾಗಲು ಕಾರಣವೇನು? ಪ್ರಶ್ನೆ 18, ಮೋಹನಪುರದ ಸತ್ಯಾಗ್ರಹಿಗಳು ಮಾಡುತ್ತಿದ್ದ ಘೋಷಣೆಗಳು ಯಾವುವು? ಪ್ರಶ್ನೆ 19, ವಿಶ್ವಾಮಿತ್ರ ಸೃಷ್ಟಿಯ ಬೀಚಿಯವರ ಮೇಲೆ ಬೀರಿದ ಪ್ರಭಾವವನ್ನು ತಿಳಿಸಿ. ಪ್ರಶ್ನೆ 20, ಪೋರ್ಚುಗೀಸರು ಭಾರತೀಯರನ್ನು ಆರ್ಥಿಕವಾಗಿ ಶೋಷಣೆ ಮಾಡುತ್ತಿದ್ದ ರೀತಿಯನ್ನು ನಿಮ್ಮ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸಿ. ಪ್ರಶ್ನೆ 21, ಭೌಗೋಳಿಕವಾಗಿ ಭಾರತೀಯರೆಲ್ಲ ಒಂದೇ ಎಂದು KS ನಿಸಾರ್ ಅಹಮದ್ ಅವರು ಹೇಗೆ ನಿರೂಪಿಸಿದ್ದಾರೆ? ಪ್ರಶ್ನೆ 22, ಗ್ರಂಥಾಲಯದ ಒಳಹೊಕ್ಕಾಗ ಕವಿ CPKಯವರು ಬೆದರಲು ಕಾರಣವೇನು? ಪ್ರಶ್ನೆ 23, ಮೋಡಗಳು ಕಾಣಿಸಿಕೊಂಡಾಗ ರೈತನಿಗಾದ ಸಂತೋಷವನ್ನು ವಿವರಿಸಿರಿ. ಪ್ರಶ್ನೆ 24, ಸೋಮೇಶ್ವರ ಶತಕದಲ್ಲಿ ತಿಳಿಸಿರುವಂತೆ ಮಂತ್ರಿಯಾಗಲು ಮತ್ತು ಯೋಗಿಯಾಗಲು ಯಾವ ಗುಣವನ್ನು ಹೊಂದಿರಬೇಕು ಎಂಬುದನ್ನು ನಿಮ್ಮ ಮಾತಿನಲ್ಲಿ ತಿಳಿಸಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೀಬೇಕು. ಅಂದರೆ ಸಂದರ್ಭ ಸಹಿತ ವಿವರಿಸಬೇಕು. ಇಲ್ಲಿ 2 ಪ್ರಶ್ನೆ ಇದೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಪ್ರಶ್ನೆ 25, ನಮ್ಮ ರಾಜ್ಯ ರಾಜಕಾರಣಕ್ಕೆ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತದೆ? ಪ್ರಶ್ನೆ 26, ಪಾರ್ಥನಲು ತತ್ತರಿಸಿ ವಿಸ್ಮಿತನಾಗಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇಲ್ಲಿ 4 ಪ್ರಶ್ನೆ ಇದೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಪ್ರಶ್ನೆ 27, ಕೊಡಗಿನ ಗೌರಮ್ಮನವರ ಸಾಹಿತ್ಯ ಸೃಷ್ಟಿಗೆ ಪೂರಕವಾದ ವಿಚಾರಗಳು ಯಾವುವು? ಪ್ರಶ್ನೆ 28, ರಾಮಸಿಂಗನು ತನ್ನ ಛಲವನ್ನು ಹೇಗೆ ಸಾಧಿಸಿದನು? ವಿವರಿಸಿರಿ. ಹಾಗೆ ಪ್ರಶ್ನೆ 29, ನವಯುಗದ ನಿರ್ಮಾಣದಲ್ಲಿ ಯುವ ಜನತೆಯ ಪಾತ್ರವೇನು? ವಿವರಿಸಿರಿ. ಪ್ರಶ್ನೆ 30, ಪುರಂದರದಾಸರು ಕಟಪ ಭಕ್ತಿಯ ಆರಾಧಕರನ್ನು ಅಣಕಿಸಿ ಅವಹೇಳನ ಮಾಡಿದ ಬಗೆಯನ್ನು ಮೆಚ್ಚಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ ಮತ್ತು ಕೃತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ 2 ಪ್ರಶ್ನೆ ಇದೆ. ಪ್ರಶ್ನೆಯೊಂದಕ್ಕೆ 3 ಅಂಕ. RS ಸುಂಕದ್ ಹಾಗೆ KS ನಿಸಾರ್ ಅಹಮದ್. ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೀಬೇಕು. ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂತಹ 2 ಗಾದೆ ಮಾತುಗಳ ವಿಡಿಯೋವನ್ನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ಹಾಗೆ ಸಾಕಷ್ಟು ಗಾದೆ ಮಾತುಗಳು ಕೂಡ ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲ್ನಲ್ಲಿದೆ. ದಯಮಾಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕು ಅಂದರೆ ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಪ್ರಶ್ನೆ ನಂಬರ್ 33, ಇಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಥವಾ ಮನಸ್ಸಿದ್ದರೆ ಮಾರ್ಗ. ಹಾಗೆ ಮುಂದಿನ ಪ್ರಶ್ನೆ, ಪ್ರಶ್ನೆ 9, ಕೆಳಗಿನ ಒಂದು ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇಲ್ಲಿ ಪ್ರಶ್ನೆಯೊಂದಕ್ಕೆ 4 ಅಂಕ. 2 ಪ್ರಶ್ನೆ ಕೊಟ್ಟಿದ್ದಾರೆ. ಪ್ರಶ್ನೆ 34ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು ಅಥವಾ ಅಂತ ಇದೆ. ಮಿನಿಪೋಲಿಸ್ ನಗರದಲ್ಲಿ ಗೋರೂರರು ತಪ್ಪಿಸಿಕೊಂಡ ಪ್ರಕರಣವನ್ನು ಅಭಿವ್ಯಕ್ತಿಪಡಿಸಿರಿ. ಮಿನಿಪೋಲಿಸ್ ನಗರದಲ್ಲಿ ಎದುರಾದ ಸಮಸ್ಯೆಯಿಂದ ಗೋರೂರರು ಪಾರಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕು. ಇಲ್ಲಿ 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ನೋಡಿ. 2 ಪ್ಯಾರಾಗ್ರಾಫ್ ಇದೆ. 2 ಪ್ಯಾರದ ಮಧ್ಯೆ ಅಥವಾ ಅಂತಿದೆ. ಅಂದರೆ ಯಾವುದಾದ್ರೂ ಒಂದನ್ನು ಬರೆಯಿರಿ ಪ್ರಶ್ನೆ 35ರಲ್ಲಿ. ಹಾಗೆ 4 ಅಂಕದ ಪ್ರಶ್ನೆ ಆಗಿರುತ್ತೆ. ಪದ್ಯವನ್ನು ಬರೆಯೋದಕ್ಕಿಂತ ಮೊದಲು ಆ ಪದ್ಯದ ಹೆಸರೇನು, ಪದ್ಯ ಬರೆದಿರ್ತಕ್ಕಂಥವರು ಯಾರು ಅನ್ನೋದನ್ನು ಬರೆಯೋದಕ್ಕೆ ಮರಿಬೇಡಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಆಯಿತಾ, ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಈ ಪ್ಯಾಸೇಜಿಗೆ 1 ಅಂಕದ 4 ಪ್ರಶ್ನೆ ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕು, ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಓದ್ತಾ ಗದ್ಯ ಭಾಗವನ್ನು ಓದಿದಾಗ ನೀವು ಸುಲಭವಾಗಿ ಉತ್ತರವನ್ನು ಹುಡುಕ್ಬೋದು. ಹಾಗೆ ಈ ಪ್ಯಾಸೇಜನ್ನು ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಹಾಗೆ ಪ್ರಶ್ನೆಗಳನ್ನು ಕೂಡ ನೋಡಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀಬೇಕು. ಇದು 4 ಅಂಕದ ಪ್ರಶ್ನೆ. ಪ್ರಬಂಧದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಇದರಲ್ಲಿ ಒಂದು ಪ್ರಬಂಧ ಈಗಾಗಲೇ ಹಾಕಿದ್ದೀನಿ. ಇನ್ನೊಂದು ಪ್ರಬಂಧವನ್ನು ಮುಂದಿನ ದಿನಗಳಲ್ಲಿ ನಾನು ಹಾಕ್ತಾ ಇದ್ದೀನಿ ವಿಡಿಯೋವನ್ನು. ಪ್ರಶ್ನೆ 37, ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ 2024ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಪ್ರಬಂಧವನ್ನು ನಾನು ಹಾಕಿಲ್ಲ, ದಯಮಾಡಿ ಹಾಕ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ. ವಿದ್ಯಾರ್ಥಿಗಳೇ, ಕೊನೆಯ ಪ್ರಶ್ನೆ ಅಂದರೆ ಪತ್ರಲೇಖನ. ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕು. ಅಂದರೆ 2 ಪತ್ರಲೇಖನವನ್ನು ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಒಂದನ್ನು ಬರೀಬೇಕು. ಪತ್ರಲೇಖನಕ್ಕೆ 5 ಅಂಕ ಇರುತ್ತೆ. ಹಾಗಾದರೆ ಪ್ರಶ್ನೆ 38 ನೋಡೋಣ. ನಿಮ್ಮನ್ನು ಧಾರವಾಡದ ಸಾಧನಕೇರಿಯ ನಿವಾಸಿ ಆಕರ್ಷಣ್ ಎಂದು ಭಾವಿಸಿಕೊಂಡು ಬೆಂಗಳೂರಿನ ನೆಹರು ತಾರಾಲಯಕ್ಕೆ ಭೇಟಿ ನೀಡಲು ಅನುಮತಿಯನ್ನು ಕೋರಿ ನಿರ್ದೇಶಕರಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ಅಂದರೆ ಇದು ಆಫಿಷಿಯಲ್ ಲೆಟ್ರ್, ವ್ಯಾವಹಾರಿಕ ಪತ್ರಲೇಖನ. ಮೊದಲನೇದಾಗಿ ತಿಳ್ಕೊಳ್ಳಿ. ಈ ಪತ್ರಲೇಖನದಲ್ಲಿ ನೀವು ಆಕರ್ಷಣ್, ಸಾಧನಕೇರಿ, ಧಾರವಾಡ ನಿಮ್ಮ ವಿಳಾಸ ಇದು. ಹಾಗೆ ಯಾರಿಗೆ ಬರಿತಾ ಇದ್ದೀರಾ ಅಂದರೆ
ಅಧ್ಯಕ್ಷರು ನೆಹರು ತಾರಾಲಯ ಬೆಂಗಳೂರು, ಇವರಿಗೆ ನೀವು ಪತ್ರವನ್ನು ಬರಿತಾ ಇದ್ದೀರಾ. ಅಥವಾ ನಿರ್ದೇಶಕರು ನೆಹರು ತಾರಾಲಯ ಬೆಂಗಳೂರು. ಏನಕ್ಕೆ ಅಂದರೆ ನೆಹರು ತಾರಾಲಯಕ್ಕೆ ಭೇಟಿ ನೀಡೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಕೋರಿ ಅರ್ಜಿಯನ್ನು ಬರಿತಾ ಇದ್ದೀರಾ. ಹಾಗೆ ಮುಂದಿನ ಪ್ರಶ್ನೆ, ನಿಮ್ಮನ್ನು ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅನಘ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಕುರಿತು ಅಥಣಿಯಲ್ಲಿ ವಾಸವಾಗಿರುವ ರಾಮಚಂದ್ರ ಎಂಬ ಹೆಸರಿನ ನಿಮ್ಮ ತಂದೆಯವರಿಗೆ ಪತ್ರವನ್ನು ಬರಿಬೇಕು. ಇದು ಖಾಸಗಿ ಪತ್ರಲೇಖನ. ನೀವೇನಾಗಿದ್ದೀರಾ ಇಲ್ಲಿ? ಅನಘ. ನಿಮ್ಮ ಹೆಸರು ಅನಘ, ಸರ್ಕಾರಿ ಪ್ರೌಢಶಾಲೆ ತುಮಕೂರು. ನೀವು ಯಾರಿಗೆ ಬರೀತಾ ಇದ್ದೀರಾ? ನಿಮ್ಮ ತಂದೆಗೆ. ಇಲ್ಲಿ ನಿಮ್ಮ ತಂದೆ ಹೆಸರೇನು? ರಾಮಚಂದ್ರ, ಅಥಣಿ. ಇವರಿಗೆ ನೀವು ಯಾವುದರ ಸಲುವಾಗಿ ಪತ್ರಲೇಖನವನ್ನು ಬರೀತೀರಾ? ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಪ್ರಜಾಪ್ರಭುತ್ವ ಅಂದರೆ ರಿಪಬ್ಲಿಕ್ ಡೇ ಹೇಗೆ ಆಚರಿಸಿದ್ರಿ ಅನ್ನೋದ್ರ ಬಗ್ಗೆ ನೀವು ಪತ್ರವನ್ನು ಬರೀತಿದ್ದೀರಾ. ವಿದ್ಯಾರ್ಥಿಗಳ ಇಲ್ಲಿವರೆಗೆ ತೃತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1 2024-25 ಈ ಪ್ರಶ್ನೆ ಪತ್ರಿಕೆ ಹಾಗೂ ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂತಹ ಉತ್ತರವನ್ನು ತಿಳಿದುಕೊಂಡ್ರಿ. ಹಾಗೆ ಮುಂದಿನ ವಿಡಿಯೋ ಮಾದರಿ ಪ್ರಶ್ನೆ ಪತ್ರಿಕೆ 2 ತೃತೀಯ ಭಾಷೆ ಕನ್ನಡ ಈ ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು.